ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅರಿಷ್ಟ ಲಕ್ಷಣಗಳು ಅಂತ ಹೇಳ್ತಾರೆ. ಏನಿದು ಅರಿಷ್ಟ ಲಕ್ಷಣಗಳು? ಅನಿಷ್ಟ ಅಲ್ಲ, ಅನಿಷ್ಟದ್ದೇ ಅಂತ ಬೈತಾರಲ್ಲ, ಅದಲ್ಲ. ಅನಿಷ್ಟ ಬೇರೆ, ಅರಿಷ್ಟ ರಾ 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 ಅರಿಷ್ಟ ಬೇರೆ, ರಾ ಫಾರ್ ರಾಜ. ಅರಿಷ್ಟ ಲಕ್ಷಣಗಳು ಅಂತ ಹೇಳ್ತಾರೆ. ಈ ಅರಿಷ್ಟ ಲಕ್ಷಣಗಳನ್ನು ನಾವು ತಿಳ್ಕೋಬೇಕಾಗ್ತದೆ. ಇದು ಚರಕ ಸಂಹಿತೆಯಲ್ಲಿ, ಸುಶ್ರುತ ಸಂಹಿತೆಯಲ್ಲಿ ವಾಗ್ಭಟರು ಇತ್ಯಾದಿ ಆಯುರ್ವೇದಾಚಾರ್ಯರು ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇವುಗಳನ್ನು ನೋಡಿಬಿಟ್ಟು ಅರ್ಥ ಮಾಡ್ಕೊಂಡ್ಬಿಟ್ಟು ಮುಂಬರುವಂತಹ ಕಾಯಿಲೆಗಳು, ಮುಂಬರುವಂತಹ ಅನಾಹುತಗಳನ್ನು ಈಗಲೇ ಅರ್ಥ ಮಾಡ್ಕೊಂಡು ಎಚ್ಚೆತ್ಕೋಬಹುದು ಅನ್ನೋ ಕಾರಣಕ್ಕೋಸ್ಕರ ಇವುಗಳನ್ನು ಹೇಳಿದ್ದಾರೆ. ಸಿಂಪಲ್ಲಾಗೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಹಲವಾರು ಅರಿಷ್ಟ ಲಕ್ಷಣಗಳಲ್ಲಿ ಕೆಲವಾರು ಅರಿಷ್ಟ ಲಕ್ಷಣಗಳನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ವೀಕ್ಷಕರೇ, ಅರಿಷ್ಟ ಲಕ್ಷಣಗಳು ಅಂತಂದರೆ ಮುಖ ಚೆಹರೆಗಳಲ್ಲಿ ಆಗುವಂತಹ ಬದಲಾವಣೆಗಳು, ನಿಮ್ಮ ಅಂಗೈಗಳಲ್ಲಿ, ಅಂಗಾಲುಗಳಲ್ಲಿ, ರೇಖೆಗಳಲ್ಲಿ ಆಗುವಂತಹ ಬದಲಾವಣೆಗಳು. ಕೆಲವರು ಹೇಳ್ತಾರೆ ಕೈ ರೇಖೆಗಳು, ಹಸ್ತರೇಖೆಗಳು ಬದಲಾವಣೆ ಆಗಲ್ಲ ಅಂತಂದು. ಖಂಡಿತವಾಗೂ ಬದಲಾವಣೆ ಆಗ್ತವೆ, ಗ್ರಹಗತಿಗಳ ಅನುಸಾರವಾಗಿ, ನಕ್ಷತ್ರಗಳ ಅನುಸಾರವಾಗಿ. ಆ ಬದಲಾವಣೆಗಳು ಹೆಂಗೆ ಆಗ್ತವೆ, ಹಾಗೆ ನಿಮ್ಮ ಜೀವನದಲ್ಲಿ ವ್ಯತ್ಯಾಸಗಳಾಗ್ತವೆ, ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತವೆ. ಅಥವಾ ಹಿಂಗೂ ಅರ್ಥ ಮಾಡ್ಕೋಬೋದು, ನಿಮ್ಮ ಜೀವನದಲ್ಲಿ ಹೆಂಗೆ ವ್ಯತ್ಯಾಸ ಆಗ್ತವೆ, ನಿಮ್ಮ ಆರೋಗ್ಯದಲ್ಲಿ ಹೆಂಗೆ ಪರಿಣಾಮ ಬೀರ್ತದೆ, ಅದರ ಪ್ರಕಾರ ನಿಮ್ಮ ಮುಖದ ಚಹರೆಗಳು, ಮುಖದ ರೇಖೆಗಳು, ಅಂಗಾಲಿನ ರೇಖೆಗಳು ಬದಲಾವಣೆ ಆಗ್ತವೆ. ಇವು ಬದಲಾವಣೆ ಆದವು ಅಂತ ಅವು ಬದಲಾವಣೆ ಆಗ್ತವೆ, ಅವು ಬದಲಾವಣೆ ಆದವು ಅಂದರೆ ಇವು ಬದಲಾವಣೆ ಆಗ್ತವೆ. ಇವೆರಡೂ ಬದಲಾವಣೆ ಆಗ್ತದವೆ ಅಂತಂದರೆ ಗ್ರಹಗತಿಗಳ ಪ್ರಭಾವಗಳು ನಿಮ್ಮ ಮೇಲೆ ಬೀರ್ತದವೆ. ಅರ್ಥ ಆಯ್ತಾ? ಹಂಗಾರೆ ಡೈರೆಕ್ಟಾಗಿ ಸಬ್ಜೆಕ್ಟಿಗೆ ಬರೋಣ. ಮುಖ ಚೆಹರೆಗಳು. ವೀಕ್ಷಕರೇ ನೋಡಿ, ಹಣೆಯ ಮೇಲೆ ಈ ಭಾಗದಲ್ಲಿ ರೇಖೆಗಳು, ಗೀರುಗಳು ಬರಲಿಕ್ಕೆ ಸ್ಟಾರ್ಟ್ ಆದವು ಅಂತಂದರೆ ನಿಮಗೆ ಶುಗರು ಬರುವಂತಹ ಸಾಧ್ಯತೆ ಬಂದೇ ಬರುತ್ತೆ ಅಂತ ಹೇಳಲ್ಲ ನಾನು, ಬರುವಂತಹ ಸಾಧ್ಯತೆ ಮುಂಬರುವ ದಿನಗಳಲ್ಲಿ. ಅದು 5 ವರ್ಷಕ್ಕೆ ಬರ್ಬೋದು, 10 ವರ್ಷಕ್ಕೆ ಬರ್ಬೋದು. ನೆಕ್ಸ್ಟ್, ಹಾಗಂತ ಬಂದ ತಕ್ಷಣ ನೀವು ಅದೇ ಅಂತ ಅಲ್ಲ, ಅಂದಾಜು ಅನುಮಾನಿಸಲ್ಪಡುವಂತಹ ಲಕ್ಷಣಗಳು. ಆಮೇಲೆ ನಿಮ್ಮ ಹಣೆಯ ಮೇಲೆ ಅಡ್ಡಡ್ಡ ಗೆರೆಗಳು ಸ್ಟಾರ್ಟ್ ಆಯ್ತು ಅಂತಂದರೆ ನಿಮಗೆ ಟೆನ್ಷನ್ ಜಾಸ್ತಿ ಇದೆ, ಪ್ರೆಷರ್ ಜಾಸ್ತಿ ಇದೆ, ವಿಪರೀತವಾದಂತಹ ಅತಿಯಾದಂತಹ ಯೋಚನೆಗಳನ್ನು ಮಾಡ್ತಾಯಿದ್ದೀರಿ. ನೀವು ನೋಡಿರಿ, ಸ್ಟ್ರೆಸ್ ಆಯ್ತು, ಟೆನ್ಷನ್ ಆಯ್ತು ಅಂತಂದರೆ ಮಾಡ್ತಿರಲ್ಲ, ಮೂತಿನ ಹಣೆಯೆಲ್ಲ ಹಿಂಗೆ ಚ್ಯೂಸ್ತಿರೋ ಇಲ್ಲ, ಕೆರೆಗಳು ಬರ್ತಾವೋ ಇಲ್ಲೋ, ಅದೇ ಸ್ಥಿತಿಯಲ್ಲಿ ಟೆನ್ಷನ್ನು, ಪ್ರೆಷರಲ್ಲಿ ಅದೇ ಸ್ಥಿತಿಯಲ್ಲಿ ಹಿಂಗಿದ್ರಿ ಅಂತಂದರೆ ನಿಮಗೆ ಮೆಂಟಲ್ ಪ್ರೆಷರ್ ಬಂದೇ ಬರ್ತದೆ. ಮೆಂಟಲ್ ಪ್ರೆಷರ್ ಬಂತು ಅಂತಂದರೆ ಶುಗರು, BP ಬಂದೇ ಬರ್ತದೆ. ಸೊ ಅಡ್ಡಡ್ಡ ಗೆರೆಗಳು ಬರೋಕ್ಕೆ ಸ್ಟಾರ್ಟ್ ಆದವು ಅಂತಂದರೆ ಮುಂಬರುವ ದಿನಗಳಲ್ಲಿ BP ಬರುವಂತಹ ಸಾಧ್ಯತೆ ಇದೆ. ಸೊ ನೀವು ತಕ್ಷಣ ಎಚ್ಚೆತ್ಕೋಬೇಕು. ಈ ಗೆರೆಗಳು ಬರ್ತದವೆ ಅಂದ ತಕ್ಷಣ ನಾನು ಪ್ರೆಷರ್ ತಗೊತೀನಿ, ತಗೋಬಾರ್ದು. ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು, ಧಾರಣೆ ಮಾಡಬೇಕು. ಸ್ಟ್ರೆಸ್, ಟೆನ್ಷನ್ ಇವುಗಳನ್ನು ರಿಲೀಫ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿದ್ಯೆಗಳನ್ನು ಕಲಿಬೇಕು ಅಂತ ಅರ್ಥ. ನೆಕ್ಸ್ಟ್, ಕಣ್ಣುಗಳು ಕೆಂಪಾಗ್ತದವೆ ಅಂತ ಅಂದರೆ ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗ್ತಾಯಿದೆ. ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಗ್ಯಾಸ್ಟ್ರಿಕ್ಕು, ಡೈಜೆಷನ್ನು ಇತ್ಯಾದಿ ಕಾಯಿಲೆಗಳು ಮುಂಬರುವ ದಿನಗಳಲ್ಲಿ, ಲಿವರ್ಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಮುಂಬರುವ ದಿನಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಅದಕ್ಕೆ ತಕ್ಕಂತೆ ಪಿತ್ತಹರ ಆಹಾರಗಳನ್ನು ತಗೋಬೇಕು. ಖಾರ, ಉಷ್ಣ ಆಗುವಂತಹದ್ದು ನಾನ್ ವೆಜ್ಗಳನ್ನು, ಆಲ್ಕೋಹಾಲನ್ನು ಬಳಕೆ ಮಾಡಬಾರ್ದು. ಮಾಡ್ತಾ ಇದ್ದಂಥವರು ಬಿಡಬೇಕು ಅನ್ನೋ ಸೂಚನೆ. ನೆಕ್ಸ್ಟ್, ಕಣ್ಣುಗಳು ಹಳದಿ ಆಗ್ತದವೆ ಅಂತಂದರೆ ಲಿವರು ಡ್ಯಾಮೇಜ್ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಜಾಂಡಿಸ್ ಬರಬಹುದು. ಈ ಲಕ್ಷಣಗಳು. ನೆಕ್ಸ್ಟ್, ಉಗುರುಗಳಲ್ಲಿ ನಿಮಗೆ ಗೆರೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂತಂದರೆ ಪುಡಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವೆ ಉಗುರುಗಳು. ಹಂಗೆ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಅಂತಂದರೆ ಮೂಳೆಗೆ ಸಂಬಂಧಪಟ್ಟಿರುವಂತಹ ಅಸ್ಥಿ ಮತ್ತು ಮಜ್ಜೆಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು, ಪೋರಸಿಟಿ ಆಫ್ ಬೋನ್ಸ್ ಅಂತ ಹೇಳ್ಬೋದು, ರಿಕೆಟ್ಸ್ ಅಂತ ಹೇಳ್ಬೋದು. ಒಟ್ಟಾರೆ ಪೃಥ್ವಿ ಮಹಾಭೂತಕ್ಕೆ ಸಂಬಂಧಪಟ್ಟಿರುವಂತಹ, ಮೂಳೆಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆ. ಮತ್ತು ಅಂಗೈಗಳಲ್ಲಿ ಬೆವರು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಿಮ್ಮ ದೇಹದಲ್ಲಿ ಡಿಹೈಡ್ರೇಷನ್,
ಸುಮ್ಮನೆ ಕೂತಿರ್ತೀರಿ, ಅಂಗೈಯಲ್ಲಿ ಬೆವರು ಬರ್ತದೆ. ಸುಮ್ಮನೆ ಹಿಂಗಂದ್ರೆ ಸಾಕು, ನೀರು 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 ಅಂಗಾಲಲ್ಲಿ ಅಂಗೈಯಲ್ಲಿ ಅತಿಯಾದಂತಹ ಬೆವರು, ಡಿಹೈಡ್ರೇಷನ್ ಸಿಂಪ್ಟಮ್ಸ್. ದೇಹದಲ್ಲಿ ನೀರಿನ ಅಂಶ, ತೇವಾಂಶ ಕಡಿಮೆ ಆಗ್ತಾ ಬರ್ತದೆ, ನಮಿ ಮಾಯಿಶ್ಚರೈಸರ್ ಕಮ್ಮಿ ಆಗ್ತಾ ಬರ್ತದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಚರ್ಮದ ಸಮಸ್ಯೆಗಳು ಕಾಣಬಹುದು. ಇವು ಅರಿಷ್ಟ ಲಕ್ಷಣಗಳು ಅಂತ ಹೇಳ್ತೀವಿ. ನಾವು ಪೇಷಂಟ್ ಒಳಗೆ ಬರ್ತಿದ್ದಂತಲೇ ಅವರ ರಿಪೋರ್ಟ್ಸ್ಗಳನ್ನ ತಗೊಂಡು ನೋಡಲ್ಲ, ನಿಮಗೇನು ಸಮಸ್ಯೆ ಅಂತ ಅವ್ರನ್ನ ಕೇಳಲ್ಲ. ಅವ್ರನ್ನ ಮೇಲಿಂದ ತಲೆಯಿಂದ ಪಾದದವರೆಗೂ ಒಂದು ಸರಿ ಸ್ಕ್ಯಾನ್ ಮಾಡಿಬಿಟ್ಟು ಈ ಥರದ ಸಮಸ್ಯೆಗಳು ಇರ್ಬೋದು ಅಂತೇಳಿ ನಾವು ಅನುಮಾನಿಸ್ತೇವೆ. ಇಲ್ಲದೇ ಇದ್ದರೆ ಮುಂಬರಬಹುದು ಅಂತ ನೀವು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೇವೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಔಷಧಿಗಳನ್ನು, ಆಹಾರ ಕ್ರಮಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ನಾವು ಹೇಳ್ತೇವೆ. ಇದು ಅರಿಷ್ಟ ಲಕ್ಷಣ. ಇದು ಒಂದು ದೊಡ್ಡ ಚಾಪ್ಟ್ರೇ ಇದೆ ವೀಕ್ಷಕರೇ. ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಮಿನಿಮಮ್ 4 ರಿಂದ 5 ತಾಸು ಬೇಕು. ಇದನ್ನು 5 ನಿಮಿಷದಲ್ಲಿ ಸೂಕ್ಷ್ಮವಾಗಿ, ಸೂಚ್ಯವಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.